ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಪುಟ ವಿಸ್ತರಣೆಗೆ ದೆಹಲಿಯಲ್ಲಿ ಸಿಎಂ ಕಸರತ್ತನ್ನ ನಡೆಸಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವುದಕ್ಕೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ಕರ್ನಾಟಕ ಭವನದಿಂದ ವರಿಷ್ಠರ ಭೇಟಿಗೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ರು. ಬೆಳಗ್ಗೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಸಿಎಂ ಅವರು ಇದರ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದ್ರು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ತೆರಳುತ್ತಾ ಇರುವಂತಹ ಕಾರಣ ಈ ಒಂದು ಚರ್ಚೆ ಈಗ ಮುಂದೂಡಲಾಗ್ತಾ ಇರುವಂತದ್ದು. ಈ ಒಂದು ಪಟ್ಟಿ ಇಂದೇ ಸಂಜೆ ಎಲ್ಲವೂ ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ತೆರಳುತ್ತಾ ಇರುವಂತಹ ಕಾರಣ ಈ ಚರ್ಚೆ ಅಪೂರ್ಣವಾಗಿದೆ. ಹಾಗಾಗಿ ತೆಗೆದುಕೊಳ್ಳಬೇಕಾಗಿರುವಂತಹ ನಿರ್ಧಾರ ಇಂದು ಅಂತಿಮವಾಗತ್ತೆ ಅನ್ನುವಂಥ ನಂಬಿಕೆ ಎಲ್ಲರಲ್ಲೂ ಇತ್ತು. ಆದರೆ ಈ ಒಂದು ಚರ್ಚೆ ಏನಿದೆ ಅದು ಮುಂದೆ ಹೋಗಿದೆ. ಇಲ್ಲಿ ಆಕಾಂಕ್ಷಿಗಳೇನು ಕಾಯ್ತಾ ಇದ್ರು, ತಮಗೆ ಒಂದು ಸ್ಥಾನ ಸಿಗತ್ತೆ, ಸಚಿವ ಸ್ಥಾನ ಸಿಗತ್ತೆ ಅಂತ ಹೇಳಿ ಆಕಾಂಕ್ಷಿಗಳೇನು ಕಾಯ್ತಾ ಇದ್ರು, ಅದಕ್ಕೆ ತಣ್ಣೀರೇರ್ಚದಂತಾಗಿದೆ. ಎಲ್ಲರೂ ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲಭ್ಯವಿರುವಂತಹ ಕಾರಣ ಈ ಚರ್ಚೆ ಮುಂದೂಡಿಕೆಯಾಗಿದೆ. ಈ ಒಂದು ಪಟ್ಟಿ ಫೈನಲ್ ಮಾಡುವಂತಹ ಕೆಲಸ ಏನಿದೆ ಅದು ಮುಂದೂಡಿಕೆ ಆಗಿರುವಂಥದ್ದು. ಸದ್ಯ ಈ ಒಂದು ವಿಚಾರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕುಳಿತು ಕಸರತ್ತನ್ನ ನಡೆಸುತ್ತಿದ್ದಾರೆ. ವರಿಷ್ಠರೊಂದಿಗೆ ಮಾತನಾಡಿ ಒಂದು ಪಟ್ಟಿ ಫೈನಲ್ ಮಾಡುವಂತಹ ಕಸರತ್ತನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮವಾಗಿ ಯಾವಾಗ ಸಿಗ್ತಾರೆ, ಯಾವಾಗ ಲಭ್ಯವಿರ್ತಾರೆ, ಎಲ್ಲರೊಂದಿಗೆ ಕೂತು ಚರ್ಚೆ ಮಾಡಿ ಫೈನಲ್ ಪಟ್ಟಿಯನ್ನ ತಯಾರಿ ಮಾಡಲಾಗುತ್ತೆ. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ವಿಷಯ ಇನ್ನೂ ಕೂಡ ಚರ್ಚೆ ನಡಿಬೇಕಿದೆ.